ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅಂತಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ 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 ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ದಿನಾಚರಣೆಯ ತಮ್ಮೆಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ನಿಮಗೆಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಶಾಕಿಂಗ್ ನ್ಯೂಸೇ ಇದೆ. ಇಂಡಿಪೆಂಡೆನ್ಸ್ ಡೇ ದಿವಸ ನಿಮಗೆ ಈ ಥರ ಎಲ್ಲ ನ್ಯೂಸ್ ಕೊಡೋಕ್ಕೆ ಇಷ್ಟ ಇಲ್ಲ, ಬಟ್ ಅಲರ್ಟ್ ಆಗಿ ಎಲ್ಲರೂ ಚೇತರಿಸ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಅದೇ ಆ್ಯಕ್ಚುಲಿ ಒಂದು 3-4 ಡೇಸಿಂದನೇ ನಡೀತಾ ಇದೆ. ಏನು ಎತ್ತ ಅಂತ ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡೋಕ್ಕೆ ಬಂದಿದ್ದೇನೆ. ರೇಷನ್ ಕಾರ್ಡ್ ಅಂದ ತಕ್ಷಣ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಐ ಹಂಬಲ್ ಎಲ್ರಿಗೂ ಈ ಸಿಚುವೇಶನ್ ಬರ್ಬೋದು ಅಂತ ಅನ್ಕೊತೀನಿ. ನನಗೆ ಬರ್ಬೋದು, ನಿಮಗೆ ಬರ್ಬೋದು, ಇಲ್ಲ ಬೇರೆಯವ್ರಿಗೆ ಬರ್ಬೋದು. ಪಾಪ ಎಲ್ರಿಗೂ ಒಂದು ಅಲರ್ಟ್ ಆಗಲಿ, ಅಂದರೆ ಎಲ್ರಿಗೂ ಒಂದು ಆಸೆ ಅಂತ ಇರುತ್ತಲ್ವ. ಸೊ ಹಾಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಯಾಕಂದರೆ ನಾನು ಸ್ವಲ್ಪ ನನ್ನ ಬಗ್ಗೆ ಒಂದು 2 ಮಿನಿಟ್ಸ್, ಓಕೆನಾ? ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತು ಏನಪ್ಪ ಅಂತಂದರೆ ಯಾಕೆ ಹೇಳ್ತಾ ಇರ್ತೀನಿ ಒತ್ತಿ ಅಂತ ಅಂದರೆ, ಯಾಕಂದರೆ ನಾನು ಇಂಥ ವೀಡಿಯೋಸು ಮಾಡ್ತಾ ಇರ್ತೀನಿ. ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು, ನಾನು ಮಾಡೋ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ನೋಡಿ ಇವಾಗ ಗುಡ್ ಇನ್ಫಾರ್ಮೇಷನ್ ಎಷ್ಟು ಚೆನ್ನಾಗಿ ಸಿಗ್ತಾಗಿ, ಅದಕ್ಕೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ. ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಲೇಬೇಡಿ ನೀವು, ಯಾಕಂದರೆ BPL ಕಾರ್ಡ್ ವಿಷಯ ಇದು. ಯಾಕಂದರೆ ಹಾಸ್ಪಿಟಲ್ಗೆಲ್ಲ ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ವಿಷಯನ ಒಂದು ಮೋಸ್ಟ್ ಇಂಪಾರ್ಟೆಂಟೇ ಆಗಿರುತ್ತೆ ನಿಮ್ಮೆಲ್ರಿಗೂ. ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್, ಓಕೆನಾ? ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಸಾರಿ ರೇಷನ್ನೇ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಾದೆಲ್ಲ, ತುಂಬ ಜನಕ್ಕೆ ರೇಷನ್ ಕೊಡ್ತಾ ಇಲ್ಲ. ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಜನ. ಯಾಕಂದರೆ ಫುಡ್ ಆಫೀಸಿಂದನೇ ಅವ್ರಿಗೆ ಒಂದು ಲಿಸ್ಟ್ ಹೋಗಿದೆ. ನಾನು ಒಂದು 8-10 ದಿವಸ ಮುಂಚೆನೇ ಹೇಳಿದ್ದೆ, ಹುಷಾರಾಗಿರಿ. ರೇಷನ್ ಕಾರ್ಡು ಎಲ್ಲ ಯಾರು IT ಪೇ ಮಾಡ್ತಾ ಇದ್ದೀರಾ, ಮತ್ತು GST ಕಟ್ತಾ ಇದ್ದೀರಾ, ಇನ್ಕಮ್ ಟ್ಯಾಕ್ಸ್ ರಿಟರ್ನರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಏನಾಗ್ತಾ ಇದೆ, ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ. ಕ್ಯಾನ್ಸಲ್ ಆಗಲ್ಲ ಅಂತಂದರೆ ಏನಾಗಿದೆ ಅಂತಂದರೆ BPL to APL ಕನ್ವರ್ಟ್ ಆಗುತ್ತೆ. ಇವಾಗ ಏನಾಗಿದೆ ಅಂತಂದರೆ ಅವರು ಜಸ್ಟ್ ನಿಮಗೆ ಒಂದು ಅಲರ್ಟ್ ನೋಟಿಫಿಕೇಷನ್ ಅಂತಾರಲ್ಲ, ಸೊ ಹಾಗೆ ನಿಮಗೆ ಏನಾಗಿದೆ ಅಂತಂದರೆ ಇವಾಗ ಸದ್ಯಕ್ಕೆ ಅವರು ಅಲರ್ಟ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನಿಮಗೆ. ಹೇಗೆ ಅಂತಂದರೆ ಒಂದು ಫುಡ್ ಆಫೀಸಿಂದ ಸೊಸೈಟಿಗೆ ಅಂತಂದರೆ ನಾವು ಎಲ್ಲಿ ಡಿಪೋದಲ್ಲಿ ಥಂಬ್ ಕೊಟ್ಟು ಅಕ್ಕಿ ತಗೋತೀವಿ ನೋಡಿ, ಅವ್ರಿಗೊಂದು ನೋಟಿಫಿಕೇಷನ್ ಅಂದರೆ ಒಂದು ಲೀಸ್ಟ್ ಬಂದಿದೆ. ಏನಪ್ಪ ಅಂತಂದರೆ ಇವಾಗ ಅಪ್ಪ ಅಮ್ಮ ಮತ್ತು ಮಕ್ಕಳು ಎಲ್ಲ ಇರ್ತಾರೆ. ಅವರು ಇವಾಗಲೂ ಬಡವರೇ ಇರ್ತಾರೆ. ಬಟ್ ಅವ್ರು ಏನಾಗಿರುತ್ತೆ ಅಂತಂದರೆ, ಅಯ್ಯೋ ಮಗನಿಗೆ ಎಲ್ಲಿ ತೆಗಿಲಿ ರೇಷನ್ ಕಾರ್ಡಿಂದ, ಮಗಳಿಗೆ ಎಲ್ಲಿಂದ ತೆಗಿಲಿ ರೇಷನ್ ಕಾರ್ಡಿಂದ ಪಾಪ ಅಂತ ತೆಗ್ದಿರಲ್ಲ. ಸೊ ಹಾಗಾಗಿ ಅವ್ರು ಏನಾಗಿರ್ತಾರೆ ಅಂತಂದರೆ 50 ಅಬೋವ್ ಸ್ಯಾಲ್ರಿ ಇರುತ್ತೆ. 50 ಅಬೋವ್ ಸ್ಯಾಲ್ರಿ ಇದ್ದರೆ ಕಂಪಲ್ಸರಿ ಅವರು ಟ್ಯಾಕ್ಸ್ ಪೇ ಮಾಡಲೇಬೇಕು, ಓಕೆನಾ? ಸೊ ಹಾಗಾಗಿ ಇವಾಗ ತುಂಬ ಜನದ ಹಾಗೆ ಆಗಿದೆ. ಅವರು ಸಪ್ರೇಟ್ ಇದ್ರೂ ಕಾರ್ಡಲ್ಲಿರೋ ಕಾರಣ ಇವಾಗ APLಗೆ ಕನ್ವರ್ಟ್ ಆಗ್ತಾ ಇದೆ. APLಗೆ ನಿಮಗೆ ಕನ್ವರ್ಟ್ ಆಯಿತು ಅಂತಂದರೆ ಇವರು IT ರಿಟರ್ನರ್ಸು GST ಅಂತ ಬಂದಿರುತ್ತಲ್ವ. ಸೊ ಹಾಗಾಗಿ ಇವಾಗ ಎಲ್ಲ BPLಯಿಂದ APL ಯಾವುದು ಕನ್ವರ್ಟ್ ಆಗುತ್ತೆ ನಿಮಗೆ, ಅವ್ರಿಗೆಲ್ಲ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಬರಲ್ಲ, ಅನ್ನಭಾಗ್ಯ ಬರಲ್ಲ, ಯಾವುದು ಫೆಸಿಲಿಟಿ ಸಿಗಲ್ಲ ನಿಮಗೆ. ಈವನ್ ಹಾಸ್ಪಿಟಲ್ಗೂ BPL ತುಂಬ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಸೊ ಹಾಗಾಗಿ ಇವಾಗಲೇ ನಾನು ಒಂದು ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ಬೆಂಗಳೂರು 1ನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಇಷ್ಟೆಲ್ಲ ಕಡೆ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಹೆಸರು ತೆಗ್ಸೋಕ್ಕೆ ಆ್ಯಡ್ ಮಾಡೋಕ್ಕೆ ಎಲ್ಲ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇವಾಗಲೇ ಹೋಗಿ ವಿದೌಟ್ ಎನಿ ಟೈಮ್ ವೇಸ್ಟು ನೀವೇನು ಮಾಡಿ ಅಂತಂದರೆ ಹೋಗಿ ಹೆಸರುಗಳನ್ನೆಲ್ಲ ಡಿಲೀಟ್ ಮಾಡಿಬಿಡಿ, ಓಕೆನಾ? ಹೆಸರು ಡಿಲೀಟ್ ಮಾಡಿದರೆ ಅಟ್ಲೀಸ್ಟು ಫುಡ್ ಆಫೀಸಲ್ಲಿ ಅಪ್ರೂವಲ್ ಆಗೋವರೆಗೂ ನೀವು ಬಚಾವ್ ಅಂತಲೇ ಅನ್ಕೋಬೋದು. ಯಾಕಂದರೆ ಇವಾಗ ನೀವು ಡಿಲೀಟ್ ಮಾಡಿಲ್ಲ, ಅಯ್ಯೋ ಇರಲಿ ಮಗನಿಗೆಲ್ಲಿ ತೆಗಿಲಿ, ಮಗಳಿಗೆಲ್ಲಿ ತೆಗಿಲಿ, ಅಥವಾ ಸ್ವತಃ ನೀವೇ IT ರಿಟರ್ನರ್ಸು ಆಗಿದ್ದಿದ್ರೆ ಒಂದು ಬ್ಯಾಡ್ ನೋಟಿಫಿಕೇಷನ್, ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ
ಒಂದು ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ಏನಪ್ಪ ಅಂತಂದರೆ ಆ ಹೆಸರುಗಳನ್ನ ತೆಗೆದಿದ್ರೆ ನಿಮಗೆ ಏನಪ್ಪ ಅಂತಂದರೆ ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಹೆಡ್ ಅಂತ ಹೇಳ್ತಾರಲ್ವ. ಸೊ ಅವರಿಗೆ ಅಟ್ಲೀಸ್ಟು ಗೃಹಲಕ್ಷ್ಮಿ ಬರೋದನ್ನು ಒಂದು ಸೇಫರ್ ಸೈಡು ಗೃಹಲಕ್ಷ್ಮಿ ಬರ್ತಾ ಇರುತ್ತೆ. ಇವನ್ ಹಾಸ್ಪಿಟಲ್ಗೆ ಮುಂದೆ ಯೂಸ್ ಆಗುತ್ತೆ ನಿಮಗೆ. ಇಲ್ಲ ನಮಗೆ ಸದ್ಯಕ್ಕೆ ನಮಗೆ ಇವಾಗ ಯಾರು IT ಪೇ ಮಾಡ್ತಾರೆ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ, ನಾವು ಹೇಗೆ ತೆಗಿಯೋಣ ಅಂತ ಅಂದರೆ ಸದ್ಯಕ್ಕೆ ತೆಗೆದು ಆಮೇಲೆ ಬೇಕಾದರೆ ನೀವು ಒಂದು 6 to 7 months ಆದಮೇಲೆ ಮತ್ತೆ ಸೇರಿಸ್ಕೊಂಡು ನೀವೇನಿದೆ ಅದನ್ನು ಪ್ರೊಸೀಜರ್ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಬಟ್ ಸದ್ಯಕ್ಕೆ ಏನಿದೆ ಅಂತಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ಡು ಹೆಸರು ತೆಗಿಲೇಬೇಕು. ಇದು ಬಂದುಬಿಟ್ಟು ನಿಮಗೆ ಲೀಸ್ಟು ಸೊಸೈಟಿಯವ್ರಿಗೆ ಹೋಗಿದೆ. ಸೊಸೈಟಿಯವ್ರಿಗೆ ಲೀಸ್ಟ್ ಹೋದರೆ ಹೆಂಗಿರುತ್ತೆ, ಅವರು ಹೆಂಗೆ ಮಾಡ್ತಾರೆ, ಮೊದಲೇ ಅಕ್ಕಿ ಎಲ್ಲ ಕೊಡಲ್ಲ, ಮೊದಲೇ ಕಮ್ಮಿ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇವಾಗ ನೀವು ಕೊಟ್ರಂತೂ ಅಷ್ಟೇ ಕತೆ ಮುಗೀತು. ಅವ್ರಿಗೆ ಅಕ್ಕಿ ಬಂದಿದೆ ಫುಡ್ ಆಫೀಸಿಂದ, ಇವ್ರ ಹೆಸರಿಂದನೂ ಬಂದಿದೆ, ಬಟ್ ಅವರು ಕೊಡ್ತಾ ಇಲ್ಲ. ಎಲ್ಲ ಸೊಸೈಟಿಯಲ್ಲೂ ಇದೇ ಸಿಚುವೇಶನ್ ಇದೆ ಇವಾಗ ಸದ್ಯಕ್ಕೆ. ಅವ್ರು ಏನಂತ ಇದ್ದಾರೆ ಅಂತಂದರೆ ನೀವು ನಿಮ್ಮ ಮಕ್ಕಳು IT ಪೇ ಮಾಡ್ತಾ ಇದ್ದಾರೆ, ಇವರು GST ಕಟ್ತಾರೆ, ಸೊ ಹಾಗಾಗಿ ನಿಮಗೆ ಅಕ್ಕಿ ಕೊಡಲ್ಲ, ನಾವು ಇದನ್ನು ಹೆಸರು ತೆಗೆಸಬೇಕು, ಇಲ್ಲ APLಗೆ ಕನ್ವರ್ಟ್ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರಂತೆ. ನೀವು ಈ ಕನ್ಫ್ಯೂಷನ್ ಇಲ್ಲಿ ಇರಬೇಡಿ, ಯಾಕಂದರೆ APLಗೂ ಇವಾಗ ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆ ಅಲ್ವಾ ಅಂತ. ಖಂಡಿತ APLಗೆ ಇವಾಗ ಏನು ಕನ್ವರ್ಟ್ ಆಗುತ್ತೆ, APLinದ BPLinದ APLಗೆ ಯಾರಿಗೆ ಕನ್ವರ್ಟ್ ಆಗುತ್ತೆ ಅವ್ರಿಗೆಲ್ಲ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಬರಲ್ಲ, ಅನ್ನಭಾಗ್ಯನೂ ಬರಲ್ಲ. ಸುಮ್ಮನೆ ಗೃಹಲಕ್ಷ್ಮಿಗೋಸ್ಕರ ತುಂಬ ಜನ IT ರಿಟರ್ನರ್ಸ್ ಇದ್ದವರು ಅಪ್ಲೈ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಇವಾಗ ಎಲ್ರದ್ದು ಮತ್ತೆ ಗೃಹಲಕ್ಷ್ಮಿನೂ ಕ್ಯಾನ್ಸಲ್ ಆಗ್ತಾ ಇದೆ ಒಬ್ರದ್ದು, ಅದು ನೋಡಿದ್ದೀರಾ ನೀವು, ಅದು ಗೊತ್ತಿಲ್ಲ ಅನಿಸುತ್ತೆ ನಿಮಗೆ. ಯಾರ್ಯಾರು IT GST ಪೇ ಮಾಡ್ತಾ ಇದ್ದಾರೆ ಅವ್ರಿಗೂ ಗೃಹಲಕ್ಷ್ಮಿ ಒಬ್ರದ್ದೇ ಕ್ಯಾನ್ಸಲ್ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಪ್ಲೀಸ್ ಒಂದು ಹಂಬಲ್ ರಿಕ್ವೆಸ್ಟ್ ಅಂದ್ಕೊಂಡು ಒಂದು ಗುಡ್ ಅಲರ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಹೋಗಿ ಬೇಗ ಹೋಗಿ ನೀವು ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ ಹೆಸರು ಫಸ್ಟು ಅಂತ ಹೇಳ್ತಾ. ಯಾಕಂದರೆ ನಿಮಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಂದು ಆಸೆ ಅಂತ ಇರುತ್ತಲ್ವ. ಸೊ ಹಾಗಾಗಿ BPL ಕಾರ್ಡು ಆಸೆ ಎಲ್ರಿಗೂ ಇರುತ್ತೆ. ಈ ಗೃಹಲಕ್ಷ್ಮಿ 2,000ಗೋಸ್ಕರ ಅಲ್ಲದೆ ಇದ್ರೂ ಹೆಲ್ತ್ ಬೆನಿಫಿಟ್ಸ್, ಹೆಲ್ತ್ಗೆ ಅಂತ ಎಲ್ಲರೂ ತುಂಬ ಜನ ಮಾಡಿಸ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಮೋಸ ಆಗೋದು ಬೇಡ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಓಕೆನಾ, ಒಂದು ಗುಡ್ ಇನ್ಫಾರ್ಮೇಷನ್ ಅಂತ ತಿಳ್ಕೊಂಡು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.